ಇನ್ನು ರಾಜ್ಯದಲ್ಲೂ ಜಾರಿಯಾಗುತ್ತಾ ತೆಲಂಗಾಣ ರೂಲ್ಸ್. ಮುಸ್ಲಿಂ ಸರ್ಕಾರಿ ನೌಕರರ ಬದಲಾಗುತ್ತಾ ಆಫೀಸ್ ಟೈಮ್. ರಂಜಾನ್ ಸಂದರ್ಭದಲ್ಲಿ ವಿಶೇಷ ಸೌಲಭ್ಯಕ್ಕೆ ಮನವಿ. ಸ್ವತಃ ಕೆಪಿಸಿಸಿಯಿಂದಲೇ ಸರ್ಕಾರಕ್ಕೆ ಮನವಿ. ಸಿದ್ದರಾಮಯ್ಯಗೆ ಕೆಪಿಸಿಸಿ ಉಪಾಧ್ಯಕ್ಷ ಹುಸೇನ್ ಮನವಿ ಮಾಡಿದ್ದಾರೆ. ಕೆಪಿಸಿಸಿ ಉಪಾಧ್ಯಕ್ಷ ಹುಸೇನ್ ಅವರಿಂದ ಸಿಎಂಗೆ ಪತ್ರ. ಹುಸೇನ್ ಪತ್ರದ ಪ್ರತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ನೋಡಿ, ರಂಜಾನ್ ಮುಸ್ಲಿಮರ ಪವಿತ್ರ ಹಬ್ಬ. 1 ತಿಂಗಳ ಕಾಲ ಆಚರಿಸ್ತಾರೆ. ಮಾರ್ಚ್ 1ರಿಂದ ಶುರು ಆಗುತ್ತೆ. ನನ್ನ ಪ್ರಕಾರ 30 ದಿನಗಳ ಕಾಲ ಆಚರಿಸ್ತಾರೆ. ಈ ಸಂದರ್ಭದಲ್ಲಿ ಸಂಜೆ ವೇಳೆಗೆ ಇಫ್ತಾರ್ ಅಥವಾ 5 ಬಾರಿ ನಮಾಜ್ ಇರ್ತದೆ. ಬೆಳಗ್ಗಿನಿಂದ ಸಂಜೆ ತನಕ ಏನು ತಿಂದಿರೋದಿಲ್ಲ. ಸಂಜೆ ವೇಳೆಗೆ ಒಂದು 6 ಗಂಟೆ ಅಂದರೆ ಸೂರ್ಯ ಅಸ್ತವಾಗುವಂಥ ಸಂದರ್ಭದಲ್ಲಿ ಅವರು ಉಪವಾಸ ಬ್ರೇಕ್ ಮಾಡ್ತಾರೆ. ನಮಗೆ ಟೈಮ್ ಕೊಡಿ, ಒಂದು 2 ಗಂಟೆ ಹೆಚ್ಚು ಕೊಡಿ, ಬೇಗ ಬ್ರೇಕ್ ಬಿಡಿ ಅಂತ ಕೇಳಿದ್ದಾರೆ. ಈಗಾಗಲೇ ತೆಲಂಗಾಣದಲ್ಲಿ ಅಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದು, ಪಕ್ಕದ ಆಂಧ್ರದಲ್ಲಿ ಅಲ್ಲಿ TDP ಮತ್ತು ಜನಸೇನಾ ಇರೋದು. ಅವರು ಕೂಡ ಆಂಧ್ರ ಮತ್ತು ತೆಲಂಗಾಣ ಒಂದೇ ರಾಜ್ಯ ಆಗಿತ್ತು ಮೊದಲು. ಸೊ ಅಲ್ಲಿ ವಿಪರೀತ, ಹೈದರಾಬಾದ್ ಭಾಗದಲ್ಲೆಲ್ಲ ರಂಜಾನ್ ಟೈಮಲ್ಲಿ ವಿಪರೀತ. ಹಲೀಮ್ ಎಲ್ಲ ಭಾಳ ಫೇಮಸ್. ಅಲ್ಲಿ ಒಂದು ವಿಶೇಷ ಖಾದ್ಯ ಮಾಡ್ತಾರೆ, ಹಲೀಮ್ ಅಂತಂದು. ಅಲ್ಲೆಲ್ಲ ಸ್ವಲ್ಪ ಫ್ರೀ ಕೊಟ್ಟಿದ್ದಾರೆ. ಈಗ ಕರ್ನಾಟಕದಲ್ಲಿ ಕೊಡಿ ಅಂತಂದ್ಬಿಟ್ಟು KPCC ಮುಖ್ಯಸ್ಥರೊಬ್ಬರು ಹುಸೇನ್ ಅವರು ಕಾರ್ಯದರ್ಶಿ ಅವರು ಪತ್ರ ಬರೆದಿದ್ದಾರೆ. ಸೊ ಹಾಗಿದ್ದರೆ ಅಲ್ಲಿಯ ರೂಲ್ಸ್ ಇಲ್ಲೂ ಬರುತ್ತಾ? ಮೊದಲು ರಿಪೋರ್ಟ್ ನೋಡ್ಕೊಂಬನ್ನಿ, ಆ ನಂತರ ನಂದು ಕೆಲವು ಪ್ರಶ್ನೆ ಇದೆ ಕಾಂಗ್ರೆಸ್ಗೆ. ನೋಡಿ, ರಂಜಾನ್ ವಿನಾಯಿತಿ ಪಾಲಿಟಿಕ್ಸ್. ರಾಜ್ಯದಲ್ಲೂ ಜಾರಿಯಾಗುತ್ತಾ ತೆಲಂಗಾಣ ರೂಲ್ಸ್. ರಂಜಾನ್ ತಿಂಗಳಲ್ಲಿ ಕೆಲಸದ ಅವಧಿ ಕಡಿತಕ್ಕೆ ಬೇಡಿಕೆ. ಮುಸ್ಲಿಮರ ಪವಿತ್ರ ಹಬ್ಬವಾದ ರಂಜಾನ್ಗೆ ದಿನಗಣನೆ ಶುರುವಾಗಿದೆ. ಈಗಾಗಲೇ ತೆಲಂಗಾಣ ಹಾಗೂ ಆಂಧ್ರ ಪ್ರದೇಶದಲ್ಲಿ ರಂಜಾನ್ ತಿಂಗಳಲ್ಲಿ ಕೆಲ ಅಧಿಕಾರಿಗಳ ಕೆಲಸದ ಅವಧಿಯನ್ನ ಕಡಿಮೆ ಮಾಡಲಾಗಿದೆ. ಇದೀಗ ರಾಜ್ಯದಲ್ಲೂ ತೆಲಂಗಾಣ ಮಾದರಿ ಜಾರಿಗೊಳಿಸಲು ಬೇಡಿಕೆ ಕೇಳಿಬಂದಿದೆ. ಹೌದು, ತೆಲಂಗಾಣದಲ್ಲಿ ರಂಜಾನ್ ತಿಂಗಳು ಸಂಜೆ 1 ಗಂಟೆ ಕೆಲಸದ ಅವಧಿಯನ್ನ ಕಡಿಮೆ ಮಾಡಲಾಗಿದೆ. ಅಂದ್ರೆ ಸಂಜೆ 5 ಗಂಟೆಗೆ ಕೆಲಸದ ಅವಧಿ ಮುಕ್ತಾಯವಾಗ್ತಿದ್ರೆ ರಂಜಾನ್ ತಿಂಗಳಲ್ಲಿ 4 ಗಂಟೆಗೆ ಕಡಿಮೆ ಮಾಡಲಾಗಿದೆ. ಎಲೆಕ್ಷನ್ನಲ್ಲಿ ಮುಸ್ಲಿಮರು ಕಾಂಗ್ರೆಸ್ಗೆ ಮತ ನೀಡಿದ್ದಾರೆ. ಹೀಗಾಗಿ ಸಂಜೆ ಸಮಯ ಕಡಿಮೆ ಮಾಡಿ ಅಂತ ಕೆಪಿಸಿಸಿ ಉಪಾಧ್ಯಕ್ಷ ಹುಸೇನ್ ಆಗ್ರಹಿಸಿದ್ದಾರೆ. ನಮ್ಮ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಕೂಡ ನಾನು ಮನವಿ ಮಾಡ್ತೇನೆ. ಇಲ್ಲಿರ್ತಕ್ಕಂಥ ಕರ್ನಾಟಕ ಸರ್ಕಾರದಲ್ಲಿ ನೌಕರರು ಏನಿದ್ದಾರೆ, ನಮ್ಮ ಸರ್ಕಾರಿ ನೌಕರರು ಮುಸ್ಲಿಂ ಸಮಾಜದವರು, ಅವರು ಕೂಡ ಆದಷ್ಟು ಬೇಗನೆ 4 ಗಂಟೆ ನಂತರ ಬೇಗನೆ ಹೋಗಲಿಕ್ಕೆ ಕಚೇರಿಯಿಂದ ಅವಕಾಶ ಮಾಡಿಕೊಳ್ಳಿ ಅಂತ ನಾನು ಅವರಲ್ಲಿ ಮನವಿ ಮಾಡ್ತೇನೆ. ತೆಲಂಗಾಣ ರೀತಿಯಲ್ಲಿ ಕೂಡ ಅಂತ? ಹೌದು, ತೆಲಂಗಾಣ ರೀತಿಯಲ್ಲಿ, ಆಂಧ್ರ ಪ್ರದೇಶ ರೀತಿಯಲ್ಲಿ ಬೇಗನೆ ಕಚೇರಿಯಿಂದ ಹೋಗಲಿಕ್ಕೆ ಒಂದು ಅವಕಾಶ ಮಾಡಿಕೊಳ್ಳಿ ಅಂತ ನಾನು ರಾಜ್ಯ ಸರ್ಕಾರದಲ್ಲಿ ವಿನಂತಿಸ್ತೇನೆ. 7ನೇ ತಾರೀಕಿಂದ ಶುರುವಾಗುತ್ತೆ. ಮಾರ್ಚ್ 2ರಿಂದ ಶುರುವಾಗಿ ಮಾರ್ಚ್ ಎಂಡಿಗೆ ಕ್ಲೋಸ್ ಆಗುತ್ತೆ. ಅಲ್ಲಿವರೆಗೂ 1 ತಿಂಗಳು ಕಾಲಾವಕಾಶ ಕೊಟ್ಟರೆ ಆ ಥರ ಬೇಗ ಹೋಗಲಿಕ್ಕೆ ಕಚೇರಿಯಿಂದ. ಬಿಜೆಪಿ ಕಾಂಗ್ರೆಸ್ ಮಧ್ಯೆ ರಜೆ ರಾಜಕೀಯ ಶುರು. ಹುಸೇನ್ ಮಾತಿಗೆ ಕೇಸರಿ ಪಡೆ ಕೆಂಡಾಮಂಡಲ. ಇನ್ನು ಹುಸೇನ್ ಮಾತಿಗೆ ಬಿಜೆಪಿ ಎಂಎಲ್ಸಿ ಕೇಶವ ಪ್ರಸಾದ್ ಕೆರಳಿ ಕೆಂಡವಾಗಿದ್ದಾರೆ. ಕಾಂಗ್ರೆಸ್ ಕೇವಲ ಮುಸ್ಲಿಮರಿಂದ ಗೆದ್ದಿಲ್ಲ, ಕಾಂಗ್ರೆಸ್ ತುಷ್ಟೀಕರಣ ರಾಜಕೀಯ ಮಾಡ್ತಿದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಇಡೀ ಮುಸ್ಲಿಂ ಸಮುದಾಯ ಒಂದು ಸೈಡ್ ಆಗಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿ ಈ ರಾಜ್ಯಕ್ಕೆ ಒಂದು ಕಾಂಗ್ರೆಸ್ ಸರ್ಕಾರ ತರಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ನೋಡಿ, ಒಂದು ಚುನಾವಣೆಯಲ್ಲಿ ಯಾವುದಾದ್ರೂ ರಾಜಕೀಯ ಪಕ್ಷ ಗೆಲ್ಲುತ್ತೆ ಅಂದರೆ ಇಡೀ ಸಮಾಜ ಅದಕ್ಕೆ ಮತದಾನದ ಕೊಡುಗೆಯನ್ನು ಕೊಟ್ಟಿರುತ್ತೆ. ಯಾವುದೋ ಒಂದು ಸಮುದಾಯದ ಮತದಿಂದ ಯಾವುದೇ ಒಂದು ರಾಜಕೀಯ ಪಕ್ಷ ಗೆದ್ದು ಬಂದಿರಲ್ಲ. ವಜ್ರದೇಹಿ ಮಠದ ರಾಜಶೇಖರಾನಂದ ಸ್ವಾಮೀಜಿ ಕೂಡ ವಿಶೇಷ ರಿಯಾಯಿತಿ ಕುರಿತು ಗರಂ ಆಗಿದ್ದಾರೆ. ಇದು ಬಹಳ ದುರದೃಷ್ಟಕರವಾಗಿರತಕ್ಕಂತ ವಿಷಯ. ರಾಜಕೀಯದಲ್ಲಿ ಓಲೈಕೆ ಮಾಡಬಾರ್ದು ಅಂತ ನಮ್ಗೇನ ಭಾವ ಇಲ್ಲ. ಆದ್ರೆ ಅದು ವಿಪರೀತವಾಗಬಾರದು, ಬ್ರದರ್ ಅನ್ನುವ ಮಟ್ಟಕ್ಕೆ ಹೋಗಬಾರದು. ವೋಟ್ ಬ್ಯಾಂಕಿನಿಂದ ನಾವಿವತ್ತು ಆಡಳಿತಕ್ಕೆ ಬಂದಿದ್ದೇವೆ ಅಂತ ಹೇಳುವ ಈ ರೀತಿಯ ತುಷ್ಟೀಕರಣದ ಮಾತುಗಳಿದೆಯಲ್ಲ, ಇದು ಇನ್ನೊಂದು ಸಮುದಾಯವನ್ನ ನೋವು ತರಿಸ್ತಕ್ಕಂತ ಮತ್ತೆ ಈ ಸಮುದಾಯವನ್ನ ಒಂಥರ ತುಚ್ಛೀಕರಣ ಮಾಡತಕ್ಕಂತ ಪ್ರಮೇಯ. ತೆಲಂಗಾಣ ಮಾದರಿಯಲ್ಲಿ ರಂಜಾನ್ ರಜೆಗೆ ಮನವಿ ಮಾಡಿದ್ದಕ್ಕೆ ತೀವ್ರ ವಿರೋಧ ವ್ಯಕ್ತವಾಗಿದೆ. ಸರ್ಕಾರ ಅದ್ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.
ಓಕೆ, ಒಂದು ಕಡೆ ತೆಲಂಗಾಣ, ಆಂಧ್ರ, ಈಗ ಕರ್ನಾಟಕದಲ್ಲೂ ಕೂಡ 4 ಗಂಟೆಗೆ ಹೋಗೋದಕ್ಕೆ ಅವಕಾಶ ಕೊಡಿ ಇಫ್ತಾರಲ್ಲಿ ಭಾಗವಹಿಸೋದಕ್ಕೆ ಅಂತ ಹೇಳಿ ಯಾವ ಕ್ರಮ ಕೈಗೊಳ್ಳುತ್ತೆ? ನನ್ನ ಜೊತೆ ವಿಜಯ್ ಜಾಯ್ನ್ ಆಗಿದ್ದಾರೆ. ವಿಜಯ್, ಆಂಧ್ರ ಮತ್ತು ತೆಲಂಗಾಣದಲ್ಲಿ ಏನಿದೆ ಮತ್ತು ಈಗ ಇಲ್ಲಿ ಆಗುವಂಥದ್ದು, ಇದಕ್ಕೆ ಆಗಬಹುದಾದಂಥ ಸಾಧಕ ಬಾಧಕ ರಾಜಕೀಯ ಪ್ರಕ್ರಿಯೆಗಳು ಏನಾಗ್ಬೋದು? ನೀವು ಹೇಳಿ. ನಂದು ಕೆಲವು ಡಿಮಾಂಡ್ ಇದೆ, ಅದು ಆಮೇಲೆ ಹೇಳ್ತೀನಿ. ಜಯಪ್ರಕಾಶ್, ಈಗ ಸರ್ಕಾರ ಕಾಂಗ್ರೆಸ್ ಪಕ್ಷ ಸರ್ಕಾರದಲ್ಲಿ ಇನ್ನು ರಾಜ್ಯದಲ್ಲೂ ಜಾರಿಯಾಗುತ್ತಾ ತೆಲಂಗಾಣ ರೂಲ್ಸ್? ಮುಸ್ಲಿಂ ಸರ್ಕಾರಿ ನೌಕರರ ಬದಲಾಗುತ್ತಾ ಆಫೀಸ್ ಟೈಮ್? ರಂಜಾನ್ ಸಂದರ್ಭದಲ್ಲಿ ವಿಶೇಷ ಸೌಲಭ್ಯಕ್ಕೆ ಮನವಿ. ಸ್ವತಃ ಕೆಪಿಸಿಸಿಯಿಂದಲೇ ಸರ್ಕಾರಕ್ಕೆ ಮನವಿ. ಸಿದ್ದರಾಮಯ್ಯಗೆ ಕೆಪಿಸಿಸಿ ಉಪಾಧ್ಯಕ್ಷ ಹುಸೇನ್ ಮನವಿ ಮಾಡಿದ್ದಾರೆ. ಕೆಪಿಸಿಸಿ ಉಪಾಧ್ಯಕ್ಷ ಹುಸೇನ್ ಅವರಿಂದ ಸಿಎಂಗೆ ಪತ್ರ. ಹುಸೇನ್ ಪತ್ರದ ಪ್ರತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ನೋಡಿ, ರಂಜಾನ್ ಮುಸ್ಲಿಮರ ಪವಿತ್ರ ಹಬ್ಬ. 1 ತಿಂಗಳ ಕಾಲ ಆಚರಿಸ್ತಾರೆ. ಮಾರ್ಚ್ 1ರಿಂದ ಶುರುವಾಗುತ್ತೆ. ನನ್ನ ಪ್ರಕಾರ 30 ದಿನಗಳ ಕಾಲ ಆಚರಿಸ್ತಾರೆ. ಈ ಸಂದರ್ಭದಲ್ಲಿ ಸಂಜೆ ವೇಳೆಗೆ ಇಫ್ತಾರ್ ಅಥವಾ 5 ಬಾರಿ ನಮಾಜ್ ಇರ್ತದೆ. ಬೆಳಗ್ಗಿನಿಂದ ಸಂಜೆ ತನಕ ಏನು ತಿಂದಿರೋದಿಲ್ಲ. ಸಂಜೆ ವೇಳೆಗೆ ಒಂದು 6 ಗಂಟೆ ಅಂದರೆ ಸೂರ್ಯ ಅಸ್ತವಾಗುವಂಥ ಸಂದರ್ಭದಲ್ಲಿ ಅವರು ಉಪವಾಸ ಬ್ರೇಕ್ ಮಾಡ್ತಾರೆ. ನಮಗೆ ಟೈಮ್ ಕೊಡಿ, ಒಂದು 2 ಗಂಟೆ ಹೆಚ್ಚು ಕೊಡಿ, ಬೇಗ ಬ್ರೇಕ್ ಬಿಡಿ ಅಂತ ಕೇಳಿದ್ದಾರೆ. ಈಗಾಗಲೇ ತೆಲಂಗಾಣದಲ್ಲಿ ಅಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದು, ಪಕ್ಕದ ಆಂಧ್ರದಲ್ಲಿ ಅಲ್ಲಿ TDP ಮತ್ತು ಜನಸೇನಾ ಇರೋದು. ಅವರು ಕೂಡ ಆಂಧ್ರ ಮತ್ತು ತೆಲಂಗಾಣ ಒಂದೇ ರಾಜ್ಯ ಆಗಿತ್ತು ಮೊದಲು. ಸೊ ಅಲ್ಲಿ ವಿಪರೀತ, ಹೈದರಾಬಾದ್ ಭಾಗದಲ್ಲೆಲ್ಲ ರಂಜಾನ್ ಟೈಮಲ್ಲಿ ವಿಪರೀತ ಹಲೀಮ್ ಎಲ್ಲ ಭಾಳ ಫೇಮಸ್. ಅಲ್ಲಿ ಒಂದು ವಿಶೇಷ ಖಾದ್ಯ ಮಾಡ್ತಾರೆ, ಹಲೀಮ್ ಅಂತಂದು. ಅಲ್ಲೆಲ್ಲ ಸ್ವಲ್ಪ ಫ್ರೀ ಕೊಟ್ಟಿದ್ದಾರೆ. ಈಗ ಕರ್ನಾಟಕದಲ್ಲಿ ಕೊಡಿ ಅಂತಂದ್ಬಿಟ್ಟು KPCC ಮುಖ್ಯಸ್ಥರೊಬ್ಬರು ಹುಸೇನ್ ಅವರು ಏನೋ ಇರಬೇಕಲ್ಲ, ಕಾರ್ಯದರ್ಶಿ ಅವರು ಪತ್ರ ಬರೆದಿದ್ದಾರೆ. ಸೊ ಹಾಗಿದ್ದರೆ ಅಲ್ಲಿಯ ರೂಲ್ಸ್ ಇಲ್ಲೂ ಬರುತ್ತಾ? ಮೊದಲು ರಿಪೋರ್ಟ್ ನೋಡ್ಕೊಂಬನ್ನಿ, ಆ ನಂತರ ನಂದು ಕೆಲವು ಪ್ರಶ್ನೆ ಇದೆ ಕಾಂಗ್ರೆಸ್ಗೆ. ನೋಡಿ, ಕರುನಾಡಲ್ಲಿ ರಂಜಾನ್ ವಿನಾಯಿತಿ ಪಾಲಿಟಿಕ್ಸ್. ರಾಜ್ಯದಲ್ಲೂ ಜಾರಿಯಾಗುತ್ತಾ ತೆಲಂಗಾಣ ರೂಲ್ಸ್. ರಂಜಾನ್ ತಿಂಗಳಲ್ಲಿ ಕೆಲಸದ ಅವಧಿ ಕಡಿತಕ್ಕೆ ಬೇಡಿಕೆ. ಮುಸ್ಲಿಮರ ಪವಿತ್ರ ಹಬ್ಬವಾದ ರಂಜಾನ್ಗೆ ದಿನಗಣನೆ ಶುರುವಾಗಿದೆ. ಈಗಾಗಲೇ ತೆಲಂಗಾಣ ಹಾಗೂ ಆಂಧ್ರ ಪ್ರದೇಶದಲ್ಲಿ ರಂಜಾನ್ ತಿಂಗಳಲ್ಲಿ ಕೆಲ ಅಧಿಕಾರಿಗಳ ಕೆಲಸದ ಅವಧಿಯನ್ನ ಕಡಿಮೆ ಮಾಡಲಾಗಿದೆ. ಇದೀಗ ರಾಜ್ಯದಲ್ಲೂ ತೆಲಂಗಾಣ ಮಾದರಿ ಜಾರಿಗೊಳಿಸಲು ಬೇಡಿಕೆ ಕೇಳಿಬಂದಿದೆ. ಹೌದು, ತೆಲಂಗಾಣದಲ್ಲಿ ರಂಜಾನ್ ತಿಂಗಳು ಸಂಜೆ 1 ಗಂಟೆ ಕೆಲಸದ ಅವಧಿಯನ್ನ ಕಡಿಮೆ ಮಾಡಲಾಗಿದೆ. ಅಂದ್ರೆ ಸಂಜೆ 5 ಗಂಟೆಗೆ ಕೆಲಸದ ಅವಧಿ ಮುಕ್ತಾಯವಾಗ್ತಿದ್ರೆ ರಂಜಾನ್ ತಿಂಗಳಲ್ಲಿ 4 ಗಂಟೆಗೆ ಕಡಿಮೆ ಮಾಡಲಾಗಿದೆ. ಎಲೆಕ್ಷನ್ನಲ್ಲಿ ಮುಸ್ಲಿಮರು ಕಾಂಗ್ರೆಸ್ಗೆ ಮತ ನೀಡಿದ್ದಾರೆ. ಹೀಗಾಗಿ ಸಂಜೆ ಸಮಯ ಕಡಿಮೆ ಮಾಡಿ ಅಂತ ಕೆಪಿಸಿಸಿ ಉಪಾಧ್ಯಕ್ಷ ಹುಸೇನ್ ಆಗ್ರಹಿಸಿದ್ದಾರೆ. ನಮ್ಮ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಕೂಡ ನಾನು ಮನವಿ ಮಾಡ್ತೇನೆ. ಇಲ್ಲಿರ್ತಕ್ಕಂಥ ಕರ್ನಾಟಕ ಸರ್ಕಾರದಲ್ಲಿ ನೌಕರರು ಏನಿದ್ದಾರೆ, ನಮ್ಮ ಸರ್ಕಾರಿ ನೌಕರರು ಮುಸ್ಲಿಂ ಸಮಾಜದವರು, ಅವರು ಕೂಡ ಆದಷ್ಟು ಬೇಗನೆ 4 ಗಂಟೆ ನಂತರ ಬೇಗನೆ ಹೋಗಲಿಕ್ಕೆ ಕಚೇರಿಯಿಂದ ಅವಕಾಶ ಮಾಡಿಕೊಳ್ಳಿ ಅಂತ ನಾನು ಅವರಲ್ಲಿ ಮನವಿ ಮಾಡ್ತೇನೆ. ತೆಲಂಗಾಣ ರೀತಿಯಲ್ಲಿ ಕೂಡ ಅಂತ. ಹೌದು, ತೆಲಂಗಾಣ ರೀತಿಯಲ್ಲಿ, ಆಂಧ್ರ ಪ್ರದೇಶ ರೀತಿಯಲ್ಲಿ ಬೇಗನೆ ಕಚೇರಿಯಿಂದ ಹೋಗಲಿಕ್ಕೆ ಒಂದು ಅವಕಾಶ ಮಾಡಿಕೊಳ್ಳಿ ಅಂತ ನಾನು ರಾಜ್ಯ ಸರ್ಕಾರದಲ್ಲಿ ವಿನಂತಿಸ್ತೇನೆ. 7ನೇ ತಾರೀಕಿಂದ ಶುರುವಾಗುತ್ತೆ. ಮಾರ್ಚ್ 2ರಿಂದ ಶುರುವಾಗಿ ಮಾರ್ಚ್ ಎಂಡಿಗೆ ಕ್ಲೋಸ್ ಆಗುತ್ತೆ. ಅಲ್ಲಿವರೆಗೂ 1 ತಿಂಗಳು ಕಾಲಾವಕಾಶ ಕೊಟ್ಟರೆ ಆ ಥರ ಬೇಗ ಹೋಗಲಿಕ್ಕೆ ಕಚೇರಿಯಿಂದ. ಬಿಜೆಪಿ ಕಾಂಗ್ರೆಸ್ ಮಧ್ಯೆ ರಜೆ ರಾಜಕೀಯ ಶುರು. ಹುಸೇನ್ ಮಾತಿಗೆ ಕೇಸರಿ ಪಡೆ ಕೆಂಡಾಮಂಡಲ. ಇನ್ನು ಹುಸೇನ್ ಮಾತಿಗೆ ಬಿಜೆಪಿ ಎಂಎಲ್ಸಿ ಕೇಶವ ಪ್ರಸಾದ್ ಕೆರಳಿ ಕೆಂಡವಾಗಿದ್ದಾರೆ. ಕಾಂಗ್ರೆಸ್ ಕೇವಲ ಮುಸ್ಲಿಮರಿಂದ ಗೆದ್ದಿಲ್ಲ, ಕಾಂಗ್ರೆಸ್ ತುಷ್ಟೀಕರಣ ರಾಜಕೀಯ ಮಾಡ್ತಿದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಇಡೀ ಮುಸ್ಲಿಂ ಸಮುದಾಯ ಒಂದು ಸೈಡ್ ಆಗಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿ ಈ ರಾಜ್ಯಕ್ಕೆ ಒಂದು ಕಾಂಗ್ರೆಸ್ ಸರ್ಕಾರ ತರಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ನೋಡಿ, ಒಂದು ಚುನಾವಣೆಯಲ್ಲಿ ಯಾವುದಾದ್ರೂ ರಾಜಕೀಯ ಪಕ್ಷ ಗೆಲ್ಲುತ್ತೆ ಅಂದರೆ ಇಡೀ ಸಮಾಜ ಅದಕ್ಕೆ ಮತದಾನದ ಕೊಡುಗೆಯನ್ನು ಕೊಟ್ಟಿರುತ್ತೆ. ಯಾವುದೋ ಒಂದು ಸಮುದಾಯದ ಮತದಿಂದ ಯಾವುದೇ ಒಂದು ರಾಜಕೀಯ ಪಕ್ಷ ಗೆದ್ದು ಬಂದಿರಲ್ಲ. ವಜ್ರದೇಹಿ ಮಠದ ರಾಜಶೇಖರಾನಂದ ಸ್ವಾಮೀಜಿ ಕೂಡ ವಿಶೇಷ ರಿಯಾಯಿತಿ ಕುರಿತು ಗರಂ ಆಗಿದ್ದಾರೆ. ಇದು ಬಹಳ ದುರದೃಷ್ಟಕರವಾಗಿರತಕ್ಕಂತ ವಿಷಯ. ರಾಜಕೀಯದಲ್ಲಿ ಓಲೈಕೆ ಮಾಡಬೇಕು, ಮಾಡಬಾರ್ದು ಅಂತ ನಮ್ಗೆ ಭಾವ ಇಲ್ಲ.
ಆದ್ರೆ ಅದು ವಿಪರೀತವಾಗಬಾರದು, ಬ್ರದರ್ ಅನ್ನುವ ಮಟ್ಟಕ್ಕೆ ಹೋಗಬಾರದು. ವೋಟ್ ಬ್ಯಾಂಕಿನಿಂದ ನಾವಿವತ್ತು ಆಡಳಿತಕ್ಕೆ ಬಂದಿದ್ದೇವೆ ಅಂತ ಹೇಳುವ ಈ ರೀತಿಯ ತುಷ್ಟೀಕರಣದ ಮಾತುಗಳಿದೆಯಲ್ಲ, ಇದು ಇನ್ನೊಂದು ಸಮುದಾಯವನ್ನ ನೋವು ತರಿಸ್ತಕ್ಕಂಥ ಮತ್ತೆ ಈ ಸಮುದಾಯವನ್ನ ಒಂಥರ ತುಚ್ಛೀಕರಣ ಮಾಡತಕ್ಕಂಥ ಪ್ರಮೇಯ. ತೆಲಂಗಾಣ ಮಾದರಿಯಲ್ಲಿ ರಂಜಾನ್ ರಜೆಗೆ ಮನವಿ ಮಾಡಿದ್ದಕ್ಕೆ ತೀವ್ರ ವಿರೋಧ ವ್ಯಕ್ತವಾಗಿದೆ. ಸರ್ಕಾರ ಅದ್ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಓಕೆ, ಒಂದು ಕಡೆ ತೆಲಂಗಾಣ, ಆಂಧ್ರ, ಈಗ ಕರ್ನಾಟಕದಲ್ಲೂ ಕೂಡ 4 ಗಂಟೆಗೆ ಹೋಗೋದಕ್ಕೆ ಅವಕಾಶ ಕೊಡಿ ಇಫ್ತಾರಲ್ಲಿ ಭಾಗವಹಿಸೋದಕ್ಕೆ ಅಂತ ಹೇಳಿ ಯಾವ ಕ್ರಮ ಕೈಗೊಳ್ಳುತ್ತೆ? ನನ್ನ ಜೊತೆ ವಿಜಯ್ ಜಾಯ್ನ್ ಆಗಿದ್ದಾರೆ. ವಿಜಯ್, ಆಂಧ್ರ ಮತ್ತು ತೆಲಂಗಾಣದಲ್ಲಿ ಏನಿದೆ ಮತ್ತು ಈಗ ಇಲ್ಲಿ ಆಗುವಂಥದ್ದು, ಇದಕ್ಕೆ ಆಗಬಹುದಾದಂಥ ಸಾಧಕ ಬಾಧಕ ರಾಜಕೀಯ ಪ್ರಕ್ರಿಯೆಗಳು ಏನಾಗ್ಬೋದು? ನೀವು ಹೇಳಿ, ನಂದು ಕೆಲವು ಡಿಮಾಂಡ್ ಇದೆ, ಅದು ಆಮೇಲೆ ಹೇಳ್ತೀನಿ. ಜಯಪ್ರಕಾಶ್, ಈಗ ಸರ್ಕಾರ ಕಾಂಗ್ರೆಸ್ ಪಕ್ಷ ಸರ್ಕಾರದಲ್ಲಿ